ಸೊ ಹಾಗೆ ಹಂತ ಹಂತದಲ್ಲೂ ಐ ಥಿಂಕ್ ಮರ್ಫಿ ಆಗಲಿ, ಮರ್ಫಿ ಈ 4 ವರ್ಷದ ಪ್ರಾಸೆಸ್ ಏನಿತ್ತು, ಈ ಗ್ಯಾಪಲ್ಲೇ ಚೂಮಂತರ್ ಮತ್ತೆ ಮರೆದ ಪ್ರಶ್ನೆ ಶೂಟಿಂಗ್ ಮುಗಿಸ್ಕೊಂಡಿದ್ದೆ ನಾನು. ಸೊ ಅದಕ್ಕೆ ಇದು ಮರ್ಫಿ ಆಗಿದ್ದು 1 ತಿಂಗಳಲ್ಲೇ ನನಗೆ ಮರೆದ ಪ್ರಶ್ನೆ ಸ್ಯಾಂಕ್ಷನ್ ಆಯಿತು ಆ್ಯಸ್ ಎನ್ ಆ್ಯಕ್ಟರ್. ಅಲ್ಲೂ ಅಷ್ಟೇನೆ, ಅಲ್ಲೂ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಂಟರ್ವಲ್ ಬ್ಲಾಕ್, ಒಂದು ಲಾಂಗ್ ಶಾಟ್, 6 ನಿಮಿಷದ ಒಂದು ಲಾಂಗ್ ಶಾಟ್ ಇದೆ. ಅಲ್ಲೂ ಹಂಗೆ ಇಟ್ ಈಸ್ ನಾಟ್ ಮೀ ಆಯ್ತಾ. ಇಫ್ ಯು ವಾಚ್ ದ ಫಿಲ್ಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಫುಲ್ ಒಂದು ರಿಚ್ ಕಾರ್ಪೊರೇಟ್ ಹುಡುಗ, ಗಾಂಚಲಿರುವಂಥ ಹುಡುಗ. ಇದನ್ನ ನಾನು ಅಲ್ವೇ ಅಲ್ಲ, ಆನೆಸ್ಟ್ಲಿ ನಂಗೆ ಬರೋದೇ ಅಲ್ಲ. ನಿಮ್ಗೆ ಗೊತ್ತ, ನಮ್ಮ ಊರಲ್ಲಿ ಬೈದ್ರು ಎಷ್ಟು ಬೈಗುಳ, ಯಾವ ತರ ಕೆಟ್ಟ ಮಾತನ್ನ ನಾವು ಬೈಬೋದು ಆಯ್ತಾ. ಸೊ ಹಂಗಿದ್ದಾಗ ನಂಗೆ ಅದು ಮಾತುಗಳೇ ಬರಲ್ಲ ಆಯ್ತಾ. ಹಂಗಿದ್ದಾಗ ಓಕೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಡೌಟ್ ಇತ್ತು. ಪ್ರದೀಪ ಮತ್ತೆ ನಾಗರಾಜ್ ಅವ್ರು ನಂಗೆ ನರೇಟ್ ಮಾಡಿದಾಗ, ಬಟ್ ಓಕೆ ಮರ್ಫಿಯಲ್ಲಿ ಒಂದು ರೇಂಜ್ ಆಫ್ ಇಮೋಷನ್ಸ್ ನಾನು ತೋರಿಸಿದ್ರೆ ಇದು ನಂಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಏನೋ ಓನ್ಲಿ ಆಸ್ ಅನ್ ಆಕ್ಟರ್, ತಲೆನೋವೇ ಇಲ್ಲ, ಆಕ್ಟರ್ ಆಗಿದ್ರೆ ಬಂದ ಹಂಗೆ. ಸೊ ಹಂಗಿದ್ದಾಗ ಓಕೆ ಫೈನ್ ಲೆಟ್ ಮಿ ಡೂ ಇಟ್ ಅಂತ ಹೇಳ್ಬಿಟ್ಟು ಜೋಶಲ್ಲಿ ಒಪ್ಕೊಂಡೆ. ಒಳಗೆ ಭಯ ಇತ್ತು, ಬಟ್ ಐ ಆಮ್ ಅ ಗುಡ್ ಅಬ್ಸರ್ವರ್. ಆ್ಯಂಡ್ ಬೈ ದ ಪ್ರಾಸೆಸ್ ಆಫ್ ರೈಟಿಂಗ್ ಅಲ್ವಾ, ನಂಗೆ ಒಂದು ಅರ್ಥ ಆಗಿತ್ತೇನೆಂದ್ರೆ, ಒಬ್ಬ ಡೈರೆಕ್ಟರ್ ಏನು ಕೇಳ್ತಾನೆ, ಒಬ್ಬ ಡೈರೆಕ್ಟರ್ ಒಬ್ಬ ನಟನಲ್ಲಿ ಏನು ನೋಡ್ತಾನೆ ಅನ್ನೋದು ಒಂದಿಷ್ಟು ಕ್ಯಾಲ್ಕುಲೇಷನ್ ನನ್ನ ತಲೆಯಲ್ಲಿ ಇದ್ದಿದ್ದು. ಆ ಕ್ಯಾಲ್ಕುಲೇಷನ್ ಮೇಲೇನೆ ನಾನು ಸುಮ್ಮನೆ ಸೈಲೆಂಟ್ ಆಗಿ ಅವ್ರು ಏನು ಹೇಳ್ತಾರೆ ಅಂತ ನಾನು ಗ್ರಾಸ್ಪ್ ಮಾಡಿಕೊಂಡು ಸೀನ್ ಏನಿದೆ ಅಂತ ನೋಡಿಕೊಂಡು ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ನಾನು. ಪರ್ಟಿಕ್ಯುಲರ್ಲಿ ಆ ಸೀನು, ಇಂಟ್ರೋಲ್ ಬ್ಲಾಕ್ ಸೀನು, ಐ ರಿಮೆಂಬರ್. ಒಂದು ಮಾನಿಟರ್ ಹೋಗೋಣ ಅಂತ ಹೇಳ್ಬಿಟ್ಟು, ಮಾನಿಟರಲ್ಲೇ ಒಂದು 50% ಕೊಡ್ತೀನಿ ನಾನು ಯೂಶಲಿ, ಯಾಕಂದ್ರೆ ಬೇಸ್ಮೆಂಟ್ ರೆಡಿ ಆಗಿದೆ ನೆಕ್ಸ್ಟಿಗೆ ಅಂತ ಹೇಳ್ಬಿಟ್ಟು. 50% ಕೊಟ್ಟಾಗ ಸೂಪರ್ 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 ಅಂತ ಹೇಳಿದ್ರು. ಟೇಕ್ ಹೋಗೋಣ ಅಂತ ಹೇಳ್ಬಿಟ್ಟು ಟೇಕ್ ಹೋದಾಗ ಪ್ರದೀಪ ಅವ್ರ ಫೋನಲ್ಲಿ ಸುಮ್ಮನೆ ಮೇಕಿಂಗ್ ತರ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಟೇಕಲ್ಲಿ ಅದು ಹ್ಯಾಂಡಲ್ಡ್ ಕ್ಯಾಮರಾ ಆಯ್ತಾ. ಎಲ್ಲ ಅದು ಇಟ್ ವಾಸ್ ಮೋರ್ ಡಿಫಿಕಲ್ಟ್ ದೆನ್ ಮರ್ಫಿ ಫಾರ್ ಮಿ. ಯಾಕಂದ್ರೆ ಅಲ್ಲಿ ಮರ್ಫಿಯಲ್ಲಿ ನಾನೊಬ್ಬ ರೇಡಿಯೋ ವಿಚ್ ವಿಲ್ ನಾಟ್ ರಿಯಾಕ್ಟ್, ಐ ಹ್ಯಾಡ್ ಟು ರಿಯಾಕ್ಟ್. ಮರ್ಯಾದೆ ಪ್ರಶ್ನೆಯಲ್ಲಿ ಐ ಹ್ಯಾಡ್ ಪೀಪಲ್ ಟು ಹ್ಯಾಂಡಲ್ ಅರೌಂಡ್ ಮಿ. ದೇರ್ ಆರ್ ಅದರ್ ಆಕ್ಟರ್ಸ್. ಎಲ್ಲ ಆಕ್ಟರ್ಸ್ಗೂ ಅವ್ರದೇ ಆದ ಕೆಪಾಸಿಟಿ ಅಂತ ಇರುತ್ತೆ. ಆ ಕೆಪಾಸಿಟಿನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಯ್ತಾ. ಯಾಕಂದ್ರೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ಲೆಸ್ ಅಂಡ್ ಅಂಟಿಲ್ ಐ ನೋ ಯು ರಿಯಲಿ ವೆಲ್, ಐ ಡೋಂಟ್ ನೋ ಹೌ ಯು ಆರ್ ಗೋಯಿಂಗ್ ಟು ರಿಯಾಕ್ಟ್. ಸೊ ಆ ಕ್ಯಾಲ್ಕುಲೇಷನ್ ಎಲ್ಲ ಓಕೆ ಏನಾಗತ್ತೆ ನೋಡೋಣ ಗೋವಿಂದ ಅಂತ ಹೇಳ್ಬಿಟ್ಟು ನುಗ್ದೆ. 50% ಟೇಕ್ ಕೊಡ್ಬೇಕಾದ್ರೇನೆ ಇವರು ಡೈರೆಕ್ಟರ್ ಬಂದ್ಬಿಟ್ಟು ಅಣ್ಣ ಹಿಂಗ್ ಮಾಡಿ ಅಂತ. ಓಕೆ ಅದನ್ನೆಲ್ಲ ಎಲ್ಲೆಲ್ಲಿ ಬ್ಲಾಕಿಂಗ್ಸ್ ಇತ್ತು ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡೆ. ಟೇಕಲ್ಲಿ ವಿತ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 18-17 ಫಿಲ್ಮ್ಸ್ ಇದೆಯಲ್ಲ, ಅದು ಎಷ್ಟು ಯೂಸ್ ಆಗುತ್ತಂದ್ರೆ ಒಬ್ಬ ಆಕ್ಟರ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಮಿರರಲ್ಲಿ ನೋಡಿದೆ ಒಂದ್ಸತಿ, ಎಸ್ ಲೆಟ್ ಮಿ ಡೂ ಇಟ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅದು ಹೆಂಗಂದ್ರೆ ಸೀನ್ ಲೋ ಆಗಿ ಸ್ಟಾರ್ಟ್ ಆಗಿ ಇಂಟೆನ್ಸ್ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದಾಗ ಸೀರಿಯಸ್ಲಿ ಬ್ರೋ, ಐ ಫಾರ್ಗಾಟ್ ವಾಟ್ ವಾಸ್ ಹ್ಯಾಪನಿಂಗ್. ಐ ಟೋಟ್ಲಿ ಫಾರ್ಗಾಟ್. ಐ ಆಮ್ ನಾಟ್ ಎ ಮೆಥಡ್ ಆಕ್ಟರ್. ಐ ಆಮ್ ನಾಟ್ ಗಾನ್ ಇನ್ ಎನಿ ಡೀಪ್ ಟ್ರೈನಿಂಗ್ ಆರ್ ಎನಿಥಿಂಗ್. ಐ ಫಾರ್ಗಾಟ್. ಐ ವೆಂಟ್ ಇನ್ ಟು ದಟ್ ಝೋನ್. ಆಮೇಲೆ ಏನ್ ಬರ್ತಿತ್ತು ಅದು ಅಲ್ಲೇ ಸ್ಪಾಟಲ್ಲೇ ಹ್ಯಾಂಡಲ್ ಮಾಡ್ತಾ ಇದ್ದೆ. ಶೆಟ್ಟಿ ಬರ್ತಾನೆ, ಶೂಟ್ ಮಾಡ್ಬೇಕಾ ಶೆಟ್ಟಿ ಅಂತ ಹೇಳ್ಬಿಟ್ಟು. ಅದು ಇವಾಗ ನೋಡ್ತೀರ ನಾನು, ಓಕೆ ಫೈನ್. ಆ ಟೇಕ್ ಆಗಿದ ತಕ್ಷಣ ಪೀಪಲ್ ಸ್ಟಾರ್ಟೆಡ್ ಕ್ಲಾಪಿಂಗ್ because it was 6.5 minutes one straight take, and only I had many dialogues. It's a single take handled ಅಲ್ಲಿ. ಸೊ ಅಲ್ಲಿ ಕ್ಲಾಪ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಐ ಫೀಲ್ ಇವತ್ತಿಗೂ ಅಂದ್ರೆ ಇವತ್ತು ಇನ್ನೂ ಅಮೆಝಾನಲ್ಲಿ ಬಂದಿಲ್ಲ, ಅದು ಬರುತ್ತೆ ಇನ್ ಸ್ವಲ್ಪ ದಿನದಲ್ಲಿ. ಪೀಪಲ್ ಟಾಕ್ ಅಬೌಟ್ ಇಂಟರ್ವಲ್ ಬ್ಲಾಕ್ ಅಂಡ್ ಆಲ್ ದ ಕ್ರಿಟಿಕ್ಸ್ ನೀವು ನೋಡಿದ್ರು ದೇ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದಿಸ್ ಇಂಟರ್ವಲ್ ಬ್ಲಾಕ್. ಇದು ಪ್ರಭು ಒಂಥರ ಇಂಟರ್ವಲ್ ಬ್ಲಾಕ್ ಸ್ಟಾರ್ ಗೂಸ್ ಬಂಪ್ಸ್ ಎಲ್ಲಿ ಪ್ರಭು ಸಿನಿಮಾನ ಇಂಟರ್ವಲ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. I mean, I've got good appreciation for both the films, and as an actor, ಒಬ್ಬ ಹೀರೋ ಆಗಿ ಇಲ್ಲ ಒಬ್ಬ ವಿಲನ್ ಆಗಿ, ಆಸ್ ಅನ್ ಆಕ್ಟರ್ ಆಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಫಾರ್ 2024. ಆ ಗ್ಯಾಪಲ್ಲಿ ನೋಡಿದ ನಿಮ್ಮ ಟ್ರೈಲರ್ ಚೂಮಂತರ್ ಆಲ್ಸೋ ಆ ಗ್ಯಾಪಲ್ಲೇ ನಡೆದಿರುವಂಥ ಒಂದು ಸಿನಿಮಾ. ಮರ್ಫಿ, ಚೂಮಂತರ್, ಮರ್ಯಾದೆ ಪ್ರಶ್ನೆ ಎಲ್ಲ ಒಟ್ಟಿಗೆ ಆಗಿರೋಂಥ ಸಿನಿಮಾ. ಅದಕ್ಕೋಸ್ಕರ ಅದು ಒಟ್ಟಿಗೆ ಬರ್ತಾ ಇದೆ. ನನ್ನ ಸ್ಟಾಕ್ ಖಾಲಿ ಆಯ್ತು ಇವಾಗ. ಏನು ಸದ್ಯಕ್ಕೆ ಯಾವುದು ಇಲ್ಲ, ಬಟ್ ಮತ್ತೆ ನೀವೇ ಕೂತ್ಕೊಂಡು ಮತ್ತೆ ಬರ್ಕೊಂಡು ರೆಡಿಯಾಗಿ ಬರಬೇಕು ಅಂತಿದ್ದೀರೋ, ಬಟ್ ಇಲ್ಲ ಏನ್ ಬರುತ್ತೋ ಆಪರ್ಚುನಿಟೀಸ್ ಬಿಡೋಣ. ಆನೆಸ್ಟ್ಲಿ ನನ್ನ ತಲೆಯಲ್ಲಿ ಅದು ಯಾವತ್ತೂ ಇರಲಿಲ್ಲ.
ನಾನೇ ಬರಿಬೇಕು ಇಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಬಿಕಾಸ್ ನಂಗೆ ಗೊತ್ತಿರಲಿಲ್ಲ, Yeah, yeah. ಈ ಗೈಡೆನ್ಸೇ ಇರಲಿಲ್ಲ ನನಗೆ. ಸೊ ದಟ್ ವಿಲ್ ಬಿ ದ ಲಾಸ್ಟ್ ಆಪ್ಷನ್. ಆ ಅವಕಾಶಗಳು ಇಲ್ಲ ಅಂದರೆ ನಾನು ರೆಡಿ ಇದ್ದೀನಿ. ಅದು ನನ್ನ ಪ್ರಿಪ್ರೇಷನ್ ಇಷ್ಟು ವರ್ಷದಲ್ಲಿ ಆಗಿದೆ ನನಗೆ. ಬಟ್ ಅವಕಾಶ ಬಂದರೆ ಯಾವ ಥರ ಅವಕಾಶ ಬರುತ್ತೆ, ಅದು ಯಾವ ಥರ ಪ್ರೊಜೆಕ್ಷನ್ಸ್ ಆಗುತ್ತೆ, ಅದನ್ನೆಲ್ಲ But ಇವಾಗ ಒಂದು ಸ್ವಲ್ಪ ವಿಚಾರಿಸಿ ಯೋಚನೆ ಮಾಡಬೇಕಾಗುತ್ತೆ. 100% ಯೋಚನೆ ಮಾಡಲೇಬೇಕು. ಆ್ಯಂಡ್ ಗೇಜ್ ಮಾಡ್ಬೋದು ಇವಾಗ. ಅಷ್ಟು Judgment ಇದೆ. ಜಜ್ಮೆಂಟ್ ಇದೆ. ಒಂದು ಕಥೆಯಿಂದ ಒಂದು ಸಿನಿಮಾ ಆಗಲ್ಲ ಬ್ರೋ. ಆ ಸಿನಿಮಾ ಆಗ್ಬೇಕಂದ್ರೆ ಬೇರೆ ಬೇರೆ ಥರದ ಒಂದು ಸಾಹಸ ಇದೆ, ಒಂದು ಸಾಧನೆ ಅದು. ಸೊ ಆ ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡೋದು ಒಂದು ಸಾಧನೆ ಆದರೆ ಅದನ್ನು ಸಕ್ಸಸ್ ಮಾಡುವಂಥದ್ದು ಸಾಧನೆನೇ ಬೇರೆ ಅದು. ಸೊ ಒಂದಿಷ್ಟು ನನ್ನ ಸಿನಿಮಾಗಳಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದ್ಯಾಟ್ ನಾನು ಏನೇ ಕೆಲಸ ಮಾಡಿದ್ರು ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡೆ, ಈ ಫಾರ್ಮುಲಾಸನ್ನು ಅಪ್ಲೈ ಮಾಡಿಕೊಂಡೆ ಮುಂದೆ ಹೋಗ್ತೀನಿ. ಲೆಟ್ಸ್ ಸಿ. ಮರ್ಫಿ ಅಮೆಝಾನಲ್ಲಿ ಚೆನ್ನಾಗಿ ವರ್ಕ್ ಆಯ್ತಾ? 100%. ಹೌದಾ? 100% ತುಂಬ ಅಂದರೆ ಅದೇ ಅಗೇನ್ ನನ್ನ ಕೆಪಾಸಿಟಿಯಲ್ಲಿ ನಾನು ಹೆಂಗೆ ರಿಲೀಸ್ ಮಾಡೋಕ್ಕಾಯ್ತು, ಮರ್ಫಿ ನಂಗೆ ಅಷ್ಟು ಕೊಡ್ತು. ನನ್ನ ಕೆಪಾಸಿಟಿಯಲ್ಲಿ ಅಮೆಝಾನಲ್ಲಿ ಇವತ್ತು ನಾನು ಓಕೆ ಪೇಪರ್ ವ್ಯೂ ಹೈಬ್ರಿಡ್ ಮಾಡೋದು ತಗೊಳ್ಳಲ್ಲ ಸಿನಿಮಾನ. ಕರೆಕ್ಟ್. ಪೇಪರ್ ವ್ಯೂ ಅಲ್ಲಿ ನನ್ನ ಕೆಪಾಸಿಟಿಗೆ ನಮ್ಮ ಸಿನಿಮಾ ಹೆಂಗಿತ್ತು, ಓಕೆ ಪ್ರೀಮಿಯಂ ರೇಟ್ಸಲ್ಲಿ ಹೋಯ್ತು. ಪ್ರೀಮಿಯಂ ರೇಟ್ಸಲ್ಲಿ ಹೋಯ್ತಾ, ಓಕೆ ನಾನು ಅದಕ್ಕೆ ಅಲ್ಲಿನೂ ಪಬ್ಲಿಸಿಟಿ ಮಾಡಲೇಬೇಕು. ಅಲ್ಲೂ ನನ್ನ ಕೆಪಾಸಿಟಿ ಅಂತ ಒಂದಿರುತ್ತೆ ತಾನೆ. ನಮ್ಮ ಕೆಪಾಸಿಟಿಯಲ್ಲಿ ನಾವು ಎಷ್ಟು ಪಬ್ಲಿಸಿಟಿ ಮಾಡೋಕ್ಕಾಯ್ತು, ಇಲ್ಲ ಒಂದಿಷ್ಟು ಜನ ಥಿಯೇಟ್ರಲ್ಲಿ ನೋಡೋಕ್ಕಾಗದೆ ಮಿಸ್ ಮಾಡ್ಕೊಂಡಿದ್ದಾರೆ, ಅವ್ರು ಇಮಿಡಿಯೇಟ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ಒಂದು 32,000 ಜನ ನೋಡಿದ್ರೆ, ನನಗೆ ಮೊನ್ನೆ ಸಿಕ್ಕಿರುವಂಥ ಇದು ಅರೌಂಡ್ 2 crore ಮಿನಿಟ್ಸ್ ಆಗಿದೆ, ಬಂದಿದ್ದು 25 ಮಿನಿಟ್ಸ್. ಸೊ ಡ್ಯೂರೇಷನ್ ಆಫ್ ದ ಮೂವಿ ಡ್ಯೂರೇಷನ್ ಆಫ್ ದ ಮೂವಿ ಇಸ್ 2 hours 16 minutes. ಓಕೆ. ಹಂಗಂದ್ರೂ ಅಟ್ಲೀಸ್ಟ್ ಒಂದು 1.5-2 ಲಕ್ಷ ಆರ್ ಮೋರ್ ದೆನ್ ದ್ಯಾಟ್ ಜನ ನೋಡಿದ್ದಾರೆ. ಸೊ ದಟ್ಸ್ ಹೌ ಇಟ್ ಇಸ್. ಆ್ಯಂಡ್ ಆ ಸಿನಿಮಾ ಮಾಡಬೇಕಾದ್ರೂ ಈ ನಾನು ಲಾಸ್ಟ್ ಟೈಮ್ ನಿಮ್ಮ ಇಂಟರ್ವ್ಯೂಲ್ಲೇ ಹೇಳಿದೆ, ಟ್ರೆಂಡಿಂಗ್ ಈ ಥರ ಈ ಫಾರ್ಮುಲಾ ಅಂತ ಅನ್ಕೊಂಡು ಮಾಡಿರಲಿಲ್ಲ. ಒಂದು ಕ್ಲಾಸಿಕ್ ಲವ್ ಸ್ಟೋರಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ನಮ್ಮ ಲಿಮಿಟೇಷನಲ್ಲಿ ನಮ್ಮ ಒಂದು ಕೆಪಾಸಿಟಿಯಲ್ಲಿ ನಾವು ಹೆಂಗೆ ಮಾಡೋಕ್ಕಾಯ್ತು ಸಿನಿಮಾ, ಒಂದು 20 ವರ್ಷ ಬಿಟ್ಟು ನೋಡಿದ್ರೂ ಆ ಸಿನಿಮಾನ ನೋಡ್ಬೋದು. ಫ್ರೆಶ್ ಆಗಿರೋ ಕಾನ್ಸೆಪ್ಟು ಅಷ್ಟೇನೆ. ಪೀಪಲ್ ಮೇ ಬಿ ಕೆಲವೊಂದು ಸಿನಿಮಾ ಹೋಗ್ತಾ ಒಂದು ವೈನ್ ಥರ, ಅದು ಜಾಸ್ತಿ ಅಕ್ಸೆಪ್ಟೆನ್ಸ್ ಏಜ್ ಆದಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಒಂದು ಸಿನಿಮಾ ಅಷ್ಟು ನಾವು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ನಾವು ಮಾಡಿದೀವಿ ಅಂದ್ರೆ ಅದಂಗೆ ಸೇರತ್ತೆ. ಕಾಣುತ್ತೆ ಮರ್ಫಿ ನೋಡಿದಾಗ ಫ್ರೆಶ್ನೆಸ್ ಇದೆ, ಬ್ಯೂಟಿ ಇದೆ, ಅಡ್ವಾನ್ಸ್ ಥಿಂಕಿಂಗ್ ಇದೆ. ಆಮೇಲೆ ಕತೆ ಆಪ್ಟ್ ಆಗುತ್ತೆ. ಆಪ್ಟ್ ಅನ್ನೋದಕ್ಕಿಂತ ಹಿಂಗೂ ಯೋಚನೆ ಮಾಡ್ಬೋದಲ್ಲ ಅಂತ. ನಾನು ಯಾವಾಗಲೂ ಅದನ್ನ ಹೇಳ್ತೀನಿ. ನಾನು ಇತ್ತೀಚೆಗೆ ನೋಡಿದ ಒಂದು 100 ಸಿನಿಮಾಗಳಲ್ಲಿ ಮರ್ಫಿ ನನಗೆ ಅದೆಲ್ಲದಕ್ಕಿಂತ ಹೊರಗಡೆ ಯಾಕೆ ನಿಂತ್ಕೊಳ್ಳುತ್ತೆ ಅಂದ್ರೆ, ಬಿಕಾಸ್ ಕನೆಕ್ಟ್ ಮಾಡಿರೋ ರೀತಿ, ಅದನ್ನ ತೋರಿಸಿರೋ ರೀತಿ, ಅದು ತಲುಪಿಸಿರೋ ರೀತಿ, ಅದೆಲ್ಲ ಚೆನ್ನಾಗಿದೆ ಅಂತ. ಹೊಸದು ಅಂದ್ರೆ ಯು ಕ್ಯಾನ್ ಕಂಪೇರ್ ದಟ್ ಮೂವಿ ವಿತ್ ಎನಿ ಅದರ್ ಮೂವೀಸ್ ಅಂತ. ಯಾವ್ದು ಜೊತೆಗೂ ಕಂಪೇರ್ ಮಾಡಕ್ಕಾಗಲ್ಲ ಸಿನಿಮಾನ ಅಂತ. ಅಂದ್ರೆ ಇನ್ಯಾವುದೋ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಅದ್ರದ್ದೇ ಇದೇ ಕ್ಯಾಟಗರಿ ಬೇರೆ, ಇದು ಇದು ಬೇರೆ, ಇದ್ರದ್ದೊಂದು ಫ್ಲೇವರೇ ಬೇರೆ. ಈ ಫ್ಲೇವರ್ ನೀನಲ್ಲಿ ದಿಸ್ ಇಸ್ ಕಂಪೇರಿಂಗ್ ಐಸ್ ಕ್ರೀಮ್ ಬಿಟ್ವೀನ್ ಕೇಕ್ಸ್ ಅಂತ, ಅದೇ ಬೇರೆ ಇದೇ ಬೇರೆ. ಅದಷ್ಟು ಕೇಕ್ಸ್ ಅಂತ ಅನ್ಕೊಂಡು ಇದೊಂದು ಐಸ್ ಕ್ರೀಮ್ ಇದು ನಿಂಗೆ ಕರೆಕ್ಟಾ ಇರುತ್ತೆ ಮನ್ಸೊಳಗೆ ಅಷ್ಟೇ. ಆ ಬ್ಯೂಟಿ ಇದೆ. ಸೊ ಅಂಡ್ ಇನ್ ದ ಗೋ ನಾನು ಒಂದಿಷ್ಟು ಜನರನ್ನ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಆನೆಸ್ಟ್ಲಿ ಅನ್ಕೊಂಡಿದ್ದೆ ಸಪೋರ್ಟಿಗೆ ಯಾರು ಬರಲ್ಲ, ಬಿಕಾಸ್ ಒಂದಿಷ್ಟು ಪ್ರೊಡಕ್ಷನ್ ಹೌಸ್ ಎಲ್ಲ ಹತ್ರ ಬಂದು ಹೋಯ್ತು, ಅದಾಗಿಲ್ಲ ಫಾರ್ ಡಿಫ್ರೆಂಟ್ ರೀಸನ್ಸ್. ಆಯ್ತಾ, ನೆಕ್ ಮೂಮೆಂಟಲ್ಲಿ ಅಮೃತ, ಧನು ಆ್ಯಂಡ್ ಸುನೇನಾ, ನನ್ನ ಇನ್ನೊಬ್ಬ ಫ್ರೆಂಡ್ ಧೀರಜ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಅದು ಹೆಂಗೆ ನಿಂತ್ರಂದ್ರೆ ನನ್ನ ಸಪೋರ್ಟ್ಗೆ ಆ ಮೊಮೆಂಟಲ್ಲಿ, ಇಟ್ ಈಸ್ ಯು ಕಾಂಟ್ ಬೈ ದೆಮ್ ವಿತ್ ಮನಿ. ಯು ಕಾಂಟ್ ಅಫೋರ್ಡ್ ದೆಮ್. ಐ ಗಾಟ್ ಅ ಕಾಲ್ ಫ್ರಮ್ ಸುನೈನಾ ನಂಬರ್ ಇಂದ ಫೋನ್ ಬಂದಿತ್ತು. ಅದೇ ಕಾಲಲ್ಲಿ ಅಮೃತ ಮಾತಾಡಿದ್ದೆ. ಸಖತ್ತಾಗಿ ಮಾಡಿದ್ದಾರೆ ಮಾಡೋಣ ಅಂತ. ಅದು ಏನಾಯ್ತಂದ್ರೆ ಒಂದು ಡಿಸ್ಟ್ರಿಬ್ಯೂಟರ್ ಶೋ ಹಾಕ್ಬೇಕಿತ್ತು. ನಾವೆಲ್ಲ ಯೂಶಲಿ ಫೋನಲ್ಲೆಲ್ಲ ಮಾತಾಡ್ತಾ ಇದ್ವಿ, ಅಮ್ಮು ಬಾ ಸಿನಿಮಾ ನೋಡಕ್ ಬಾ ಅಂತ ಹೇಳಿದೆ. ಇಲ್ಲಿ ಸುನೇನಾಗ ಆಲ್ರೆಡಿ ನಾನು ತೋರಿಸಿದ್ದೆ ಸಿನಿಮಾನ. ಆ್ಯಂಡ್ ಶೀ ವಾಸ್ ಲೈಕ್ ಅವಳೇ ಕಾಲ್ ಮಾಡ್ತಿರ್ಲಿಲ್ಲ ನನಗೆ, ಏನಾಗ್ತಾ ಇದೆ ಪ್ರೋಗ್ರೆಸ್ಸು, ಪ್ರೊಜೆಕ್ಷನ್ಸ್ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಗೊತ್ತಿಲ್ಲ ಅಲ್ವಾ ಇದು ಹಂಗೆ ಕೇಳ್ಬೋದಾ, ಬಿಕಾಸ್ ಶೀ ಈಸ್ ಇನ್ ಟು ಸಮಥಿಂಗ್ ಎಲ್ಸ್, ದೋ ಇಟ್ ಈಸ್ ಶೀ ಇಸ್ ಮೈ ಫ್ರೆಂಡ್. ಆ ಥರ ಒಂದು ಸಣ್ಣ ಮುಜುಗರ ಇತ್ತು. ಬಟ್ ಶಿ ವಾಸ್ ಲೈಕ್ ನೋ, ದಿಸ್ ಹ್ಯಾಸ್ ಟು ವರ್ಕ್ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟರ್ ಶೋ ಟೈಮಲ್ಲಿ ಅಮೃತ ಕರೆದೆ. ಅಮೃತ ರಿಯಾಕ್ಷನ್ ಅಂತೂ ಪ್ರತಿಯೊಬ್ಬ ಆಡಿಯನ್ಸ್ ನೋಡಿ ಆ ರಿಯಾಕ್ಷನ್ ಕೊಟ್ಟರೆ ಸಿನಿಮಾ ಎಲ್ಲೋ ಹೋಗುತ್ತೆ. ಐ ಮೀನ್ ದಟ್ ವಾಸ್ ಪ್ಯೂರೆಸ್ಟ್ ರಿಯಾಕ್ಷನ್. ಆಯ್ತಾ,
ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್. ನಾನು ಧನುಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಹಾಕಿದ್ದೆ, ನಾನು ಐ ವಾಂಟ್ ಟಾಕ್ ಟು ಯು ಅಂತ ಹೇಳ್ಬಿಟ್ಟು. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಯಾರ ಹತ್ರ ಹೆಂಗೆ ಅಪ್ರೋಚ್ ಮಾಡಿ. ಇಲ್ಲ ಧನು ಆ ವಿಚಾರದಲ್ಲಿ ಹೊಸ ಸಿನಿಮಾಗಳಿಗೆ ಹೊಸಬರಿಗೆ ಸಿಕ್ಕಾಪಟ್ಟೆ support. 100%. ಆ್ಯಂಡ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಧನು ಅವರು ಬ್ಯುಸಿ ಇದ್ರು, ನಾನು ಕೇಳಕ್ ಹೋಗಿಲ್ಲ. ನಾನು ಬೇರೆ ಬೇರೆ ಕೆಲಸದಲ್ಲಿ, ಬಿಕಾಸ್ ಐ ವಾಸ್ ಆಲ್ಸೋ ಟೆಕ್ನಿಷಿಯನ್ ಇಯರ್. ನಾನು ಎಲ್ಲ ಅಪ್ಲೋಡ್ ತನಕನೂ ನಾನೇ ಕೆಲಸ ಮಾಡ್ತಾ ಇದ್ದೆ, ನಾನು ಪ್ರದೀಪ್ ಸರ್ ಆಗಲಿ. ಚಿಕ್ಕ ಟೀಮ್ ಇತ್ತಲ್ವಾ, ಸೊ ಅಪ್ರೋಚ್ ಮಾಡೋಕ್ಕಾಗಿಲ್ಲ. ಧನು ಸಿನಿಮಾ ನೋಡ್ತಾರಂತ ಹೇಳಿದ್ರು. ಸಿನಿಮಾ ನೋಡಿದಾಗ ಅವ್ರ ರಿಯಾಕ್ಷನ್ ಕೂಡ ವಾಸ್ ಲೈಕ್ ಕ್ರೇಜಿ. ಆ್ಯಂಡ್ ಇವಾಗ ನಾನು ಏನು ಮಾಡೋಕ್ಕಾಗತ್ತೆ, ಇನ್ನೊಂದು ವಾರ ಇದೆ, ಬಟ್ ನಾನು ಒಂದು ಮಾತಾಡೋಕ್ಕೆ ರೆಡಿ, ನಾನು ಏನು ಬೇಕಾದ್ರೆ ಮಾಡ್ತೀನಿ, ನಾನು ಶೇರ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಎಲ್ಲ ಥರದ್ದು ಒಂದು ಸಪೋರ್ಟ್ ಕೊಟ್ಟರು ನಮಗೆ. ಆ್ಯಂಡ್ ನನಗೆ ಇವತ್ತು ನೆನಪಿದೆ, ಸೆಲೆಬ್ ಶೋ ಅಲ್ಲಿ ನಾನು ಇದು ಪಿ ವಿ ಆರ್ ಒಳಗಿಂದ ಎಂಟ್ರ್ ಆದಾಗ ಈ ಸೈಡ್ ಫುಲ್ ಜನ ಕೂತ್ಕೊಂಡಿರ್ತಾರಲ್ಲ, ಇಲ್ಲಿಂದ ನಿಮ್ಗೊಂದು ವ್ಯೂ ಸಿಗುತ್ತೆ, ಜನರ ರಿಯಾಕ್ಷನ್. ಇಲ್ಲಿ ಸಿನಿಮಾ ನೋಡ್ತಾ ಇರ್ತಾರೆ, ಈ ಸೈಡ್ ಒಂದು ಜನರ ರಿಯಾಕ್ಷನ್ ಇರುತ್ತೆ. ನನ್ಗೆ ಆಕ್ಚುಲಿ ತುಂಬಾ ಇಷ್ಟ. ನಾನು ಸಿನಿಮಾ ಮಾಡಿರೋದ್ರಲ್ಲಿ ಆ ಜನರ ರಿಯಾಕ್ಷನ್ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಹಿಂದ್ಗಡೆಯಿಂದ ಒಂದು ವ್ಯಕ್ತಿ ಬಂತು, ಹಿಂಗೆ ಕೈ ಹಿಡ್ಕೊಂಡು, ಸಖತ್ ಪ್ಲೇಸ್ ಇದು ಸಿನಿಮಾ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಂಗೆ ಧನು ಹೇಳಿದ್ರು. ನಾವು ಏನು ಕೆಲಸ ಮಾಡಿದ್ದೀವಿ ಅದ್ರದ್ದೊಂದು ಪರ್ಫೆಕ್ಟ್ ರಿಯಾಕ್ಷನ್ ಅನ್ನ ನೀವು ಇಲ್ಲೇ ನೋಡ್ಬೇಕಾಗುತ್ತೆ, ಇದು ನಮ್ಮ ಸಕ್ಸಸ್ ಆಕ್ಚುಲಿ ಅಂತ ಹೇಳಿದ್ರು. ಧನು, ವಾಟ್ ಈಸ್ ಈ ಟುಡೇ, ಡಾಲಿ ಧನಂಜಯ. ಆ್ಯಂಡ್ ದ ವೇ ಹಿ ಸ್ಟುಡ್ ಬಿಹೈಂಡ್ ಮೀ ಆ್ಯಂಡ್ ಸಪೋರ್ಟೆಡ್ ಅಲ್ವಾ, ಇದಕ್ಕೆ ಫ್ರೆಂಡ್ಶಿಪ್ಪು ಇಲ್ಲ, ಇದಕ್ಕೆ ಒಂದು ಕೊಲಾಬ್ರೇಷನ್ ಅಂತ ಹೇಳಲ್ಲ ನಾನು. ಇದೊಂದು ಸಿನಿಮಾ ಮೇಲಿರುವಂಥ ಒಂದು ಪ್ರೀತಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಆ ಸಿನಿಮಾ ಅವ್ರಿಗೆ ಕನೆಕ್ಟ್ ಆಗಿರುವಂಥ ರೀತಿ. ಸೊ ಇದೆರಡು ಸಿಂಕಿಗೆ ಬಂದು ಅದು ಹಂಗೆ ವರ್ಕೌಟ್ ಆಯಿತು. ಆ್ಯಂಡ್ ಐ ನೋ ವಾಟ್ ಮರ್ಫಿ ಈಸ್ ಫಾರ್ ಮೀ ಟುಡೇ. ಆ್ಯಂಡ್ ಮರ್ಫಿ ನಂಗೆ ಮಾತ್ರ ಅಲ್ಲ, ನೋಡಿ ಎಷ್ಟೋ ಜನರು ಇವಾಗ ನನಗೆ ನಾನು ಇದನ್ನು ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಅಟ್ಲೀಸ್ಟ್ ನೋಡಿ. ಹಂಗೆ ತುಂಬ ಜನರು ಪ್ರತಿಯೊಂದು ಪಾತ್ರದ ಬಗ್ಗೆ ಮಾತಾಡ್ತಾರೆ. ಒಂದು ಬರೆದು ಅದನ್ನು ಪೋಷಣೆ ಮಾಡಿ ಅಲ್ಲಿ ಬಿಟ್ಟಾಗ ಅವರು ಅಷ್ಟು ಕನೆಕ್ಟ್ ಆಗ್ತಾರೆ ಅಂದರೆ, ಓಕೆ, ವಿ ಆರ್ ಸಕ್ಸಸ್ಫುಲ್. ಇಟ್ ಈಸ್ ಬಿಯಾಂಡ್ ಮನಿ ಸಮ್ಟೈಮ್ಸ್. ದಟ್ಸ್ ಹೌ ಮರ್ಫಿ ಈಸ್ ಟುಡೇ ಫಾರ್ ಮಿ. ನೈಸ್. ಅಂದರೆ ಮುಂದಿನ ಜರ್ನಿ ಬಗ್ಗೆನೂ ಕ್ಲಾರಿಟಿ ಇದೆ. ಅಂದರೆ ದ ಲಾಸ್ಟ್ ಆಪ್ಷನು ಇದೆ ನಿಮ್ಮ ಹತ್ರ, ಏನಿಲ್ಲ ಅಂತಂದ್ರೆ ಶಕ್ತಿ ಕೊಟ್ಟಿದ್ದಾನೆ. ಶಕ್ತಿ ಅಂತೂ ಇದೆ, 100%. ಆ ಶಕ್ತಿನೂ ಇದೆ. ಸೊ ಮರ್ಫಿ ಸ್ವಲ್ಪ ತಾಕತ್ತನ್ನು ಕೊಟ್ಟಿದೆ, 100%. 100% ತಾಕತ್ತನ್ನು ಕೊಟ್ಟಿದೆ. ಒಳ್ಳೆಯದಾಗಲಿ. ಇಂಡಸ್ಟ್ರಿಯಲ್ಲಿ ಎತ್ತರಕ್ಕೆ ಹೋಗಬೇಕು. ಥ್ಯಾಂಕ್ ಯು. ಪ್ರಭು ಇಂಡಸ್ಟ್ರಿಯಲ್ಲಿ ಪ್ರಭು ಆಗಬೇಕು. ಪ್ರಭುಗಳು ತುಂಬಾ ಜನ ಇದ್ದಾರೆ, ಬಟ್ ನಾನು ಹೇಳ್ತಾ ಇರೋದು ನೀವು ಮಾಡೋ ಸಿನಿಮಾಗಳಲ್ಲಿ ನೀವು ಪ್ರಭು ಆಗಿರ್ಬೇಕು ಅಂತ. ಎಂಡ್ ಆಫ್ ದ ಡೇ ಜನರನ್ನ ಪ್ರಭು ಅಂತ ಅನ್ಕೊಂಡಿದ್ರಿ ನೀವು. ಸೊ ಹಾಗಾಗಿ ಇಟ್ ವಿಲ್ 100%. ಸೊ ಸಿನಿಮಾಗಿಂತ ಜನರ ರಿಯಾಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇರೋರು ನೀವು. 100%. ಸೊ ಇಟ್ ವಿಲ್ 100%. ಅಂದರೆ ಒಂದು ನಾವೇನು ತಗೊಂಡಿದ್ದೀವಲ್ವಾ ಆಸ್ ಅನ್ ಆಕ್ಟರ್ ಆರ್ ಸಮಥಿಂಗ್, ಇಟ್ಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ ಅಕಾರ್ಡಿಂಗ್ ಟು ಮಿ. ಬಿಗ್ ರೆಸ್ಪಾನ್ಸಿಬಿಲಿಟಿ ಇನ್ ಡಿಫ್ರೆಂಟ್ ಮೀನ್ಸ್. ಒಂದು ಭಾಷಾಭಿಮಾನನೂ ಸಿನಿಮಾದಿಂದ ಬರುತ್ತೆ ಆ್ಯಕ್ಚುಲಿ. ನಾನು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಜನ ಹೇಳೋರು, ಇದು ಸಿನಿಮಾ ನೋಡ್ತೀಯ, ತಮಿಳ್ ಇಲ್ಲ ತೆಲುಗು ಇಲ್ಲ ಮಲಯಾಳಂ, ಎಲ್ಲ ಭಾಷೆ ಬಗ್ಗೆ ಮಾತಾಡೋರು. ನಮ್ಮವರೇ ಸ್ವಲ್ಪ ಕಮ್ಮಿ. ಸೊ ಅದು ಯಾವತ್ತೂ ನಂಗೆ ಕಾಡ್ತಾ ಇರತ್ತೆ. ಆ್ಯಂಡ್ ಇವತ್ತಿಗೂ ನನಗೆ ಬೇರೆ ಭಾಷೆಯಿಂದ ಬಂದ್ರೂ ನನ್ನ ಪ್ರಾಮುಖ್ಯತೆ ಆ್ಯಕ್ಚುಲಿ ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಬಿಕಾಸ್ ಐ ನೋ ಇವತ್ತು ನಾವು ಹಿಂಗೆ ಶೇಕಿಂಗಲ್ಲಿ ಇರ್ಬೋದು, ಬಟ್ ದಿಸ್ ವಾಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಇಂಡಸ್ಟ್ರಿ ಇನ್ 70s or 80s. ಅಣ್ಣವ್ರು ಒಂದು ವರ್ಷಕ್ಕೇನೆ 1 ಬ್ಲಾಕ್ ಬಸ್ಟರ್ ಕೊಟ್ಬಿಟ್ಟಿದ್ದಾರೆ. ಅಗೇನ್ ವಿ ಆರ್ ಸೊ ಇವತ್ತು ಮಾತಾಡ್ತಾ ಇದ್ದಾರೆ ಇಡೀ ಕಂಪ್ಯಾರಿಸನ್ ಕನ್ನಡದ ಸಿನಿಮಾಗಳನ್ನು ಬೇರೆ ಯಾವ ಬಾಲಿವುಡ್ ಅಂತ ಮೆರೆದ್ರು, ಯಾವ ದೊಡ್ಡ ದೊಡ್ಡ ಸಿನಿಮಾ ಇಂಡಸ್ಟ್ರಿ ಮೆರೆದ್ರು, ಕಂಪೇರ್ ಮಾಡ್ಕೊಂಡು ಮಾತಾಡೋ ದಿನಗಳು ಬಂದಿದೆ. ಇಯರ್ ಎಂಡ್ ನಲ್ಲೂ ಅದ್ಭುತವಾದ ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿ ಕೊಟ್ಟಿದೆ. ಸೊ ಅವರ್ ಸಿನಿಮಾಸ್ ಇಸ್ ಆಲ್ಸೋ ಡೂಯಿಂಗ್ ಕ್ರೋರ್ಸ್ ಆಫ್ ಬಿಸ್ನೆಸಸ್. ಸೊ ಹಾಗಾಗಿ ಆ ಸಾಲಿನಲ್ಲಿ ನಿಮ್ಮ ಸಿನಿಮಾನು ಮುಂದಿನ ದಿನಗಳಲ್ಲಿ ಬರಲಿ. ನಾವು ಅವತ್ತು ಪ್ರಭು ಹಿಂಗೆ ನಮ್ಗೆ ಮಾತಾಡಕ್ ಸಿಗ್ಲಿ. ಆಲ್ ದ ಬೆಸ್ಟ್ ಬ್ರದರ್. ಥ್ಯಾಂಕ್ ಯು. ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ನಾನು ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಜಾಸ್ತಿ ನನ್ನ ಬಗ್ಗೆನೇ ನಾನೇ ಆ್ಯಕ್ಚುಲಿ ಇಷ್ಟೆಲ್ಲ ಆಗಿದೆ ಅಲ್ವಾ ಅಂತ ನಂಗೆ ಇವಾಗ ಯೋಚನೆಯಲ್ಲಿದ್ದೀನಿ ನಾನು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟಾಕಿಂಗ್ ಟು ಯು. ಆ್ಯಂಡ್ ಯು ಆರ್ ದಟ್ ವಾರ್ಮ್ತ್ ಪರ್ಸನ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಹೌ ಯು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಆರ್ ಹೌ ಯು ಕಂಡಕ್ಟ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಇದಾಗಿದೆ ಪ್ರಭು ಜೊತೆಗಿನ ಪಾಡ್ಕಾಸ್ಟ್. ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಜೊತೆ ಕಾಣಿಸ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗನ್ನಿಸ್ತು ಪ್ರಭು ಜರ್ನಿ ಎಲ್ಲದನ್ನೂ ಹೇಳಿ. 16 ಎಂಡಲ್ಲಿ ಆಯಿತು, ನವೆಂಬರ್
ಎಂಡಲ್ಲಿ ಆಯ್ತು. ಬಟ್ 16 ಊರ್ವಿ ಮತ್ತೆ ಡಬಲ್ ಇಂಜಿನ್ ಶೂಟಿಂಗ್ ಮುಗ್ದಾದ್ಮೇಲೆ ಒಂದು 6-7 ತಿಂಗಳು ಟೈಮ್ ಇತ್ತು ನೋಡಿ. ಆ ಟೈಮಲ್ಲಿ ನಂಗೆ ಆಲ್ಮೋಸ್ಟ್ 10 ಸಿನಿಮಾ ನಾನು ಮಾಡಿದೆ.